Today's challenge is learn a course in 12 hours. ಗೈಸ್ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಕನ್ನಡ ವ್ಲಾಗ್ಸ್. ಇವತ್ತಿನ ಚಾಲೆಂಜ್ ಏನಂತ ನೀವು ಅವಾಗಲೇ ನೋಡಿದಿರಿ, ಫಸ್ಟ್ ಅದೇ ಹಾಕಿರ್ತೀನಿ. ಸೊ ಇವತ್ತು ಚಾಲೆಂಜ್ ಅದೇ ಮಾಡೋಣ ಗೈಸ್. 12 hours ಮೊಬೈಲು ಬಳಸೋಂಗಿಲ್ಲ. ಮೊಬೈಲ್ ಬಳಸಿದರೆ ಓನ್ಲಿ ವೀಡಿಯೋ ಮಾಡೋಕ್ಕೆ, ನೋ ಇನ್ಸ್ಟಾಗ್ರಾಮ್, ನೋ ನಥಿಂಗ್, ಏನು ಮಾಡೋಂಗಿಲ್ಲ ಗೈಸ್. ಎಮರ್ಜೆನ್ಸಿ ಕಾಲ್ ಬಂದರೆ ಎಮರ್ಜೆನ್ಸಿ ಕಾಲು. ಮೊಬೈಲಾಗ ಇನ್ಸ್ಟಾಗ್ರಾಮ್ ನೋಡೋಂಗಿಲ್ಲ, ಯೂಟ್ಯೂಬ್ ಶಾರ್ಟ್ಸ್ ನೋಡೋಂಗಿಲ್ಲ, ಯೂಟ್ಯೂಬ್ ರೀಲ್ಸ್ ನೋಡೋಂಗಿಲ್ಲ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡೋಂಗಿಲ್ಲ, ಏನು ನೋಡೋಂಗಿಲ್ಲ ಗೈಸ್. 12 hours ಹೊತ್ತುಕೊಂಡು ಒಂದು ಕೋರ್ಸ್ ಮಾಡಬೇಕು. ಯಾವುದೋ ಅಲ್ಲಿ ಕೋರ್ಸ್. ಡೈಲಿ ಹೊರಗೆ ಹೋಗೋದು, ಟೀ ಕುಡೋದು ಅದು ಮಾಡಿದ್ದಾಯ್ತು ಗೈಸ್ ಇಷ್ಟು ದಿವಸ. ಸೊ ಇವಾಗ ಒಂದು ಕೋರ್ಸ್ ಮಾಡೋಣ, ಒಂದು 12 hours. ಇವಾಗ ಹೊರಗೆ ಹೋಗ್ತೀನಿ ಗೈಸ್. ಯಾಕಂದ್ರೆ ನಿನ್ನೆ 24 hours ಅಲ್ಲೇ ಇದ್ದೆ. ನಿನ್ನೆ ಚಾಲೆಂಜ್ ನೋಡಿಲ್ಲ ಅಂದರೆ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡಿ. ಸೊ 24 hours ಆದಮೇಲೆ ಒಂದು ಟೀ ಕೂಡ ಅಂತ ಹೋಗ್ತೀನಿ ಗೈಸ್. ನಿನ್ನೆ ಟೀಯೇ ಕುಡಿದಿಲ್ಲ, ನಿನ್ನೆ ಹೊರಗೆ ಬಂದಿಲ್ಲ ಗೈಸ್. ಫುಲ್ ಬೇಜಾರಾಗಿತ್ತು. ಸೊ ಇವಾಗ ಎದ್ದ ತಕ್ಷಣ ಸ್ನಾನ ಮಾಡಿ ರೆಡಿಯಾಗಿ ಬಂದುಬಿಟ್ಟಿನಿ ಗೈಸ್ ಹೊರಗಡೆ. ಸೊ ಇವತ್ತು ಚಾಲೆಂಜು ಚೆನ್ನಾಗಿರುತ್ತೆ ಗೈಸ್. 12 hours ಇದು ಕೋರ್ಸ್ ಕಲಿಬೇಕಂತಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಮುಂದೆ ಈ ಪ್ಲೇಸ್ಮೆಂಟ್ಗೆ ಯೂಸ್ ಆಗುತ್ತೆ, ನನಗೆ ಯೂಸ್ ಆಗುತ್ತೆ, ಎಲ್ಲ ಯೂಸ್ ಆಗುತ್ತೆ. ಚಾಲೆಂಜ್ ಮಾಡ್ದಂಗೆ ಆಗುತ್ತೆ. 12 hours ಓದೋದನ್ನು ದೊಡ್ಡ ಮಾತಲ್ಲ ಗೈಸ್. ಅಲ್ಲ ಗೈಸ್, 12 hours ಓದ್ಬೇಕಂತ ನಾನು ಒಂದ್ಸತಿನೂ ಕೂತ್ಕೊಂಡು ಓದಿಲ್ಲ ಗೈಸ್. 12 hours ನೋಡೋಕೆ ಮೊಬೈಲ್ ತಗೊಂಡಿಲ್ಲ, ಏನು ಮಾಡಿಲ್ಲ, ಅರ್ಧಂಗೆ ಹಂಗೆ ಓದ್ಬೇಕಂದ್ರೆ ಭಾರಿ ಕಷ್ಟ ಆಯಿತು. ಓಕೆ ಗೈಸ್, ಕೆಳಗೆ ಹೋಗಿ ಟಿಫಿನ್ ಮಾಡಿದ್ದಾಯಿತು, ಹೋಗಿ ಹೊರ ಟೀ ಕುಡ್ಕೊಂಬಂದಾಯ್ತು, ಎಲ್ಲ ಆಯಿತು. ಸೊ ಇವಾಗ ಚಾಲೆಂಜ್ ಸ್ಟಾರ್ಟ್ ಮಾಡೋಣ. ಸೊ ಟೈಮ್ ಇವಾಗ 10 ಆಗ್ತಾ ಬಂತು ಗೈಸ್. ಟೈಮ್ ಇವಾಗ. ಸೊ ಪಿ ಜಿಯಿಂದ ಒಂದು ಚೇರ್ ತಗೊಂಬಂದ್ಬಿಟ್ಟೆ ಕೆಳಗೆ ಹೋಗಿ. ಅವರು ಫುಲ್ಲು ನಿನ್ನ ನೋವಾಗ್ತಿತ್ತು ಬೆನ್ನು, ನಿನ್ನೆ 24 hours ಇದ್ದಿದ್ದಕ್ಕೆ. ಸೊ ಒಂದು ಚೇರ್ ತಗೊಂಬಂದೆ. ಸೊ ಲ್ಯಾಪ್ಟಾಪ್ ಐತೆ, ಕರೆಂಟ್ ಐತೆ, ಚೇರ್ ಐತೆ, ಎಲ್ಲ ಐತೆ ಗೈಸ್. ಸೊ ನಾವು ವಿ ವಿಲ್ ಸ್ಟಾರ್ಟ್ ಕೋರ್ಸ್ ಯಾವುದಂದ್ರೆ ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಗೈಸ್. ಫುಲ್ ಸ್ಟ್ಯಾಕ್ ಡೆವಲಪ್ಮೆಂಟ್ ಕಲಿತೀನಿ. ಇವಾಗ 12 hours ಎಷ್ಟು ಕಲಿತೀನಿ ಎಲ್ಲ ಕಲಿತು ಲಾಸ್ಟ್ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡ್ತೀನಿ. ಆ ಪ್ರಾಜೆಕ್ಟ್ ನಿಮಗೆ ತೋರಿಸ್ತೀನಿ ಗೈಸ್. ನಾನು ಇನ್ಸ್ಟಾಗ್ರಾಮ್ ಟೈಮ್ ಸ್ಪೆಂಡ್ ಮಾಡಿದ್ದು ಟೈಮ್ ಹಾಕ್ತೀನಿ ಗೈಸ್ ಇಲ್ಲಿ ಪ್ರೂಫಿಗೆ. ಸೊ ನೋಡಿ, ಮತ್ತೆ ನೈಟು ಹಾಕ್ತೀನಿ, ಅದನ್ನೇ ನೋಡಿ. ಟೈಮ್ ಕರೆಕ್ಟಾಗಿ ಸೆಟ್ ಮಾಡ್ತೀನಿ ನೋಡಿ ಗೈಸ್. ಏನು ಬೇಕು ಏನು ಬೇಡ ಎಲ್ಲ ಸೆಟಪ್ ಮಾಡ್ಕೊಂಡಿದ್ದಾಯ್ತು. ಲ್ಯಾಪ್ಟಾಪ್ ತಗೊಂಡಿದ್ದಾಯ್ತು, ಬುಕ್ಕು ಪೆನ್ ಎಲ್ಲ ತಗೊಂಡಿದ್ದಾಯ್ತು ಗೈಸ್. ಸೊ ಇವಾಗ ಸ್ಟಾರ್ಟ್ ಮಾಡೋಣ ಗೈಸ್ ಕೋರ್ಸ್. ಗೈಸ್ ನನ್ನ ಚಾಲೆಂಜಿಂಗ್ ಮ್ಯಾಚ್ ಆಗುವಾಗ ಒಂದು ಕೋರ್ಸ್ ಐತೆ. ಸೊ ಇದು ಕೂಡ 11 hours 49 minutes ಇದೆ. ಆಲ್ಮೋಸ್ಟ್ 12 hours ಅನ್ಕರಿ. ಸೊ ಕೋರ್ಸ್ ಸಿಕ್ತು, ನಾನು ರೆಡಿ, ಎಲ್ಲ ರೆಡಿ ಗೈಸ್. ಸೊ ಇವಾಗ ಸ್ಟಾರ್ಟ್ ಮಾಡೋಣ. ನಿಮಗೆ ಹಿಂಗೆ ಚಾಲೆಂಜ್ ಇಷ್ಟ ಆಗ್ತಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಗೈಸ್ ಯೂಟ್ಯೂಬಾಗ ಏನೋ ವೀಡಿಯೋಸ್ ನೋಡಿದರೆ, ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿದರೆ, ಮತ್ತು ಏನನ್ನ ಓದೋದು ಬಿಟ್ಟು ಏನನ್ನ ನೋಡಿದ್ರೆ ಏನು ಅನ್ಸಲ್ಲ ಗೈಸ್. ಓದೋಕೆ ಕೂತ್ಕೊಂಡಾಗ ಯಾಕೆ ಇಷ್ಟೊತ್ತಾಗೈತಿ. ನಾನು ಕೂತ್ಕೊಂಡು ಓನ್ಲಿ 16 minutes ಆಗೈತಿ. ನನಗೆ ಅನ್ಸೋದು ಒಂದು ಹಾಫ್ ಆನ್ ಅವರ್ ಕೂತ್ಕೊಂಡು 1 hour ಆಯಿತು, 1 hour ಆಯ್ತು ಅನ್ಸುತ್ತೆ ಗೈಸ್. ಬಟ್ ನೋಡಿದರೆ ಬರೀ 16 minutes ಕೂತಾನೆ ಗೈಸ್. ಓದ್ಬೇಕಂದ್ರೆ ಭಾರಿ ಕಷ್ಟ ಆಗೈತೆ. ಅದು 12 hours ಓದ್ತಾ ಇದೀನಿ ಇವತ್ತು. ನಾನು ಒಂದ್ಸತಿನೂ ಓದಿಲ್ಲ ಗೈಸ್. 10th ಓದಿಲ್ಲ 12 hours ನಾನು ಕೂತ್ಕೊಂಡು. ಇವತ್ತು ಚಾಲೆಂಜ್ ಮಾಡ್ತಿದ್ದೀನಿ ಅಂತ ಓದ್ತಿದ್ದೀನಿ. ಚಾಲೆಂಜ್ ಮಾಡಿ ಒಂದು ವೆಬ್ ಡೆವಲಪ್ಮೆಂಟ್ ಮಾಡಿ ಕಲಿಸ್ತೀನಿ. ಓಕೆ ಗೈಸ್ ನೋಡಿ, ಅವರಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ಇಲ್ಲಿಂದ ಡಿಪ್ಲೈ ಮಾಡ್ತೀನಿ. ಸೊ ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ, ನಾನು ಡಿಪ್ಲೈ ಮಾಡ್ತೀನಿ. ಅವ್ರು ಹೆಂಗೆ ಎಕ್ಸ್ಪ್ಲೇನ್ ಮಾಡ್ಕೊಂತ ಹೋಗ್ತಾರೆ ಹಂಗೆ ಡಿಪ್ಲೈ ಮಾಡ್ಕೊಂತ ಹೋದ್ರೆ ಸ್ವಲ್ಪ ಈಸಿ ಆಗುತ್ತೆ ಅಂತ ಗೈಸ್. ಸೊ ಡಿಪ್ಲೈ ಮಾಡ್ಕೊಂತ ಅಪ್ಲೈ ಮಾಡ್ಕೊಂತ ಹೋಗ್ಬಿಡೋಣ ಗೈಸ್. ನೋಡಿ ಗೈಸ್, ಇವಾಗ ಇದಿಷ್ಟು ಮಾಡಿದ್ದಾಯಿತು. ಸೊ ಇದಕ್ಕೆ CSS ಹಾಕೋಣ, ಅಂದರೆ ಸ್ಟೈಲಿಂಗ್ ಮಾಡೋಣ. ಫುಲ್ ಬ್ಲ್ಯಾಂಕ್ ಪೇಜ್ ಇದೆಯಲ್ಲ, ಇದಕ್ಕೆ ಸ್ವಲ್ಪ ಸ್ಟೈಲ್ ಮಾಡೋಣ. ಸೊ ಅವ್ರು ಹೆಂಗೆ ಕೊಡ್ತೀವಿ ಅದನ್ನು ಮಾಡ್ಕೊಂತ ಹೋಗ್ತೀನಿ ಗೈಸ್. ಕೋರ್ಸ್ ಸ್ಟಾರ್ಟ್ ಆಗಿ 1 hour 30 minutes ಆಯಿತು. 1 hour 30 minutesಗೆ ಸಾಕ್ಬಿಡಪ್ಪ ಅನ್ಸಕತ್ತೆ ಗೈಸ್. ಓದ್ಬೇಕಂದ್ರೆ ಅಷ್ಟೇ ಇದು ಅಂದರೆ ಎಲ್ಲರಿಗೂ ಇಷ್ಟ ಗೈಸ್. ನಾನು ಒಬ್ಬನೇ ಅಲ್ಲ, ಮತ್ತು ನಾನು ಒಬ್ಬನೇ ಹಿಂಗೆ ಅಂತಾನೆ, ಎಲ್ಲರೂ ಅಷ್ಟೇ. ಎಲ್ಲರೂ ಓದಿ. ನಾನು ಇನ್ನೂ ನಿದ್ದೆ ಬಂದಿಲ್ಲ ಗೈಸ್. ಯಾವಾಗ ನಾನು ಒಂದು 20 ನಿಮಿಷ ಓದಕ್ಕೆ ಕೂತ್ಕೊಂಡ್ರೆ ನಿದ್ದೆ ಬಂದ್ಬಿಡೋದು. ಇವತ್ತು ಇನ್ನೂ ನಿದ್ದೆ ಬಂದಿಲ್ಲ, ಅದು ಗ್ರೇಟ್. ಸೊ 12 hours ಓದ್ಬೇಕು ಗೈಸ್. 1.5 hour ಮುಗೀತು. ಸೊ ಇನ್ನು ರಿಮೈನಿಂಗ್ ಅವರ್ಸ್ ಮಾಡಿಬಿಟ್ರೆ ಒಂದು ಪ್ರಾಜೆಕ್ಟ್ ಮಾಡ್ಬೇಕು ಗೈಸ್. ಒಂದು ಲಾಸ್ಟ್ಗೆ ಇವತ್ತೆಲ್ಲ ಮುಗಿದ್ಮೇಲೆ ಲಾಸ್ಟ್ ನಾನು ಏನೇನು ಮಾಡೀನಿ ಅಂತ ಎಲ್ಲ ತೋರಿಸ್ತೀನಿ ಗೈಸ್. ಓಕೆ ಗೈಸ್, ಟೈಮ್ ಇವಾಗ ಅರೌಂಡ್ 1 o'clock ಬಂತು. ಸೊ ಹೊಟ್ಟೆ ಹಸುವಾಗ್ತದೆ. ಬೆಳಿಗ್ಗೆ ಟಿಫಿನ್ ಸ್ವಲ್ಪ ಕಡಿಮೆ ಮಾಡಿದ್ದೆ. ಸೊ ಇವಾಗ ಟಿಫಿನ್ ಸಾರಿ ಬ್ರೋ,
ಸೊ ಇವಾಗ ಊಟ ಮಾಡ್ಕೊಂಬಂದು ಮತ್ತೆ ಕಂಟಿನ್ಯೂ ಮಾಡೋಣ ಗೈಸ್. ಓಕೆ ಗೈಸ್, ಇವಾಗ ಟೈಮ್ 1 o'clock ಆಯಿತು. ಸೊ ಇವಾಗ ಊಟ ಮಾಡ್ಕೊಂಬರೋಣ. ಮಾರ್ನಿಂಗ್ ಟಿಫಿನ್ ಸ್ವಲ್ಪ ಕಡಿಮೆ ಮಾಡಿದ್ದೆ. ಸೊ ಇವಾಗ ಸ್ವಲ್ಪ ಜಾಸ್ತಿ ಊಟ ಮಾಡ್ಕೊಂಬಂದು ಸ್ವಲ್ಪ ಹಂಗೆ ಕೂತ ಮಾಡೋಣ ಗೈಸ್. ಕ್ಲಾಸ್ಗೆ ಕೂತಾಣ. ಹೆಂಗಿದ್ದು 3 hours ಕಂಪ್ಲೀಟ್ ಆಗಿ ಗೈಸ್. 3 hours ನಾನು ನೋಡಿನಿ. ಲಾಸ್ಟ್ ಒಂದು ವೆಬ್ಸೈಟ್ ಮಾಡೀನಿ, ಅದು ತೋರಿಸ್ತೀನಿ ಗೈಸ್. ವೆಬ್ಸೈಟ್ ಮಾಡ್ತಾ ಇದೀನಿ, ಅವ್ರು ಏನೇನು ಕೊಡ್ತಾರೆ ಅದೆಲ್ಲ ಕೇಳ್ತು ಮಾಡ್ತಾ ಇದೀನಿ, ಅದನ್ನು ತೋರಿಸ್ತೀನಿ ಗೈಸ್. ಅದನ್ನ ಲಿಂಕ್ ಬೇಕಾದ್ರೆ ನಿಮ್ಗೆ ಹಾಕಿರ್ತೀನಿ. ಸೊ ನೋಡಿ ಗೈಸ್, ಇವಾಗ ಊಟಕ್ಕೆ ಹೋಗಿ ಬರ್ತೀನಿ ಗೈಸ್. ಇಲ್ಲಿ ಊಟ ರೆಡಿ ಐತೆ. ಊಟ ಮಾಡೋಣ ಗ್ಯಾಪ್ ಇಂಟರ್ನ್ಶಿಪ್ ಕ್ಲಾಸ್ ಸ್ಟಾರ್ಟ್ ಆಯ್ತು. ಸೊ ಕೋರ್ಸ್ ಪಾಸು, ಊಟನೂ ಪಾಸು, ಎಲ್ಲ ಪಾಸ್ ಗೈಸ್. ನೋಡ್ತಿದ್ದೀನಿ ಗೈಸ್, ಸ್ಟಾಪೇ ಮಾಡ್ತಿಲ್ಲ. ಸೊ ನಾನು ಊಟ ಮಾಡ್ಕೊಂತ ಇಂಟರ್ನ್ಶಿಪ್ ಕ್ಲಾಸ್ ಕೇಳೋಣ. ಕ್ಲಾಸ್ ಏನಲ್ಲ, ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ ಏನೇನು ಮಾಡ್ಬೇಕು, ಏನೇನು ಪ್ರಾಜೆಕ್ಟ್ ಆಗಿಲ್ಲ ಅಂತ. ಸೊ ಊಟ ಮಾಡ್ಕೊಂತ ಅದು ಮಾಡೋಣ ಗೈಸ್. ಫುಲ್ ಹಸುವಾಗ್ಬಿಟ್ಟಿತ್ತು. ಸೊ ಗೈಸ್ ಊಟ ಆಯ್ತು, ಎಲ್ಲ ಆಯ್ತು. ಇವಾಗ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ 12 hours ಆಗಿರೋದು 13 hours ಆಗ್ಬಿಡುತ್ತೆ ಗೈಸ್. ಯಾಕಂದ್ರೆ ಊಟಕ್ಕೆ 1 hour ಬ್ರೇಕ್ ಆಯ್ತಲ್ಲ. ಇವಾಗ ಊಟಕ್ಕೆ ಒಂದ್ಸತಿ, ಆಮೇಲೆ ಮತ್ತೆ ಸ್ನಾಕ್ಸ್ ಸ್ವಲ್ಪ ಹೊತ್ತು ಬ್ರೇಕ್ ಆಗುತ್ತೆ ಗೈಸ್. ಹೆಂಗಿದ್ರೆ ಪಕ್ಕ 1 hour ಹಾಗೆ ಆಗುತ್ತೆ. ಸೊ ಇವಾಗ ಇದು ವಿಡಿಯೋದು ಮತ್ತೆ 1 hour ಎಕ್ಸ್ಟ್ರಾ ಆಗುತ್ತೆ. ಕಂಪ್ಲೀಟ್ ಮಾಡ್ತೀನಿ ಗೈಸ್, ಪಕ್ಕ ಕಂಪ್ಲೀಟ್ ಮಾಡ್ತೀನಿ. ನೋಡಿ ಗೈಸ್, ಸ್ಕ್ರೀನ್ ನಾನು ಇಂದ ಸ್ಕ್ರೀನ್ ಹಾಕ್ತೀನಿ ಸ್ವಲ್ಪ. ಸ್ಕ್ರೀನ್ ಗೈಸ್ ವಾಲ್ ಚೆನ್ನಾಗಿಲ್ಲ ಅಂದ್ರೆ ಸ್ಕ್ರೀನ್ ಹಾಕ್ತೀನಿ. ಓಕೆ, ಮತ್ತೆ ಸ್ಟಾರ್ಟ್ ಮಾಡೋಣ ಇವಾಗ ಚಾಲೆಂಜ್ ನ. ಒಂದೊಂದ್ಸಲ ಅನ್ಸತ್ತೆ ಗೈಸ್, ನಾನು ಯಾಕೆ ಚಾಲೆಂಜ್ ಮಾಡ್ತೀನಿ ನಿತ್ಯ ಪಕ್ಕ ಬರ್ತದೆ ಗೈಸ್. ಯಾವ್ದಾದ್ರು ಬೇರೆ ಚಾಲೆಂಜ್ ತಾಣಿದ್ರೆ ಸ್ವಲ್ಪ ಚೆನ್ನಾಗಿರೋದು. ಈ ಚಾಲೆಂಜ್ ಅದಕ್ಕೆ ತಾಣ ಅಂತ ಅನ್ಸಕತ್ತೆ ಗೈಸ್. ಇವಾಗ ಫುಲ್ ಕಷ್ಟ ಆಗ್ತಿದೆ. ನೋಡ್ಬೇಕು, ಏನೋ ಮಾಡ್ಬೇಕು. ಬೆಳಿಗ್ಗೆ ಇನ್ಸ್ಟಾಗ್ರಾಮ್ ಬಳಸಿಲ್ಲ ಗೈಸ್. ನಾನು ಇನ್ಸ್ಟಾಗ್ರಾಮ್ ಬಳಸಿಲ್ಲ. ಫಸ್ಟ್ ಟೈಮ್ ಇನ್ಸ್ಟಾಗ್ರಾಮ್ ಬಳಸಿಲ್ಲ. ಯೂಟ್ಯೂಬ್ ಶಾರ್ಟ್ಸ್ ಏನು ನೋಡ್ತಿಲ್ಲ. ಡೈರೆಕ್ಟ್ ಇದಕ್ಕೆ ಕೂತಾನೆ ಗೈಸ್. ಈ ಚೇರು ಎದ್ದೋಗ್ತಿಲ್ಲ. ಊಟ ಮಾಡ್ಕೊಂಡೆ ಎದ್ದೋಗಿದ್ದು ಚೇರಿಂದ, ಮತ್ತೆ ಎದ್ದೇ ಹೋಗಿಲ್ಲ ಗೈಸ್. ಫುಲ್ ಕಷ್ಟ ಆಗಿದೆ. ಸೊ ಇದನ್ನ ನೀವು ನೋಡಿ ಇಷ್ಟ ಆಗಿದ್ರೆ ಈ ಚಾನಲ್ ಇನ್ನೊಂದ್ಸಲ ಹಂಗೆ ಚಾನಲ್ ಕಂಟಿನ್ಯೂ ಮಾಡ್ಬೇಕಂದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಗೊತ್ತಿರಿ ಗೈಸ್. ಸಬ್ಸ್ಕ್ರೈಬ್ ಗೈಸ್. ಇವಾಗ ಆಲ್ಮೋಸ್ಟ್ ನಂದು ಹಾಫ್ ಪ್ರಾಜೆಕ್ಟ್ ಮುಗಿತು ಗೈಸ್. ಅಂದರೆ HTML ಬರ್ತೀನಿ. ನಂದು ಇವಾಗ ಮಾಡ್ತಿರೋ ಪ್ರಾಜೆಕ್ಟ್ಗೆ ಬ್ಯಾಕ್ ಎಂಡ್ ಇಲ್ಲ. ಯಾಕಂದ್ರೆ ನಾನು ಫಸ್ಟ್ ಬರೀ ವೆಬ್ಸೈಟ್ ಅಷ್ಟೇ ಮಾಡ್ತಿದ್ದೀನಿ, ಬ್ಯಾಕ್ ಎಂಡ್ ಮಾಡಿಲ್ಲ. ಸೊ ಬ್ಯಾಕ್ ಎಂಡ್ ಆಮೇಲೆ ಮಾಡ್ಕೊಂತೀನಿ ಬೇಕಾದ್ರೆ. ಸೊ HTML ಬರ್ತೀನಿ ಗೈಸ್. ಇವಾಗ ಟೈಮ್ ಅರೌಂಡ್ 4 ಆಗ್ತಿದೆ. 4 ಆಯ್ತು ಗೈಸ್. ಸುಮ್ಮನೆ ಕೂತ್ಕೊಂಡು ಓದಿ ಬಟ್ ಫಸ್ಟ್ ಟೈಮ್ ಕೂತ್ಕೊಂಡು ಗೈಸ್ 12 hours ಕೂತ್ಕೊಂಡು ಓದೋಣ ಅಂತ. ನಾನು ನೀಟಿಗೆ ಓದಿಲ್ಲ, CETಗೆ ಅಷ್ಟು ಓದಿಲ್ಲ. HTML ಎಲ್ಲ ಬದಿದ್ದಾಯ್ತು. ಇವಾಗ CSS ಗೈಸ್. HTML ದೊಡ್ಡ ಮಾತಿಲ್ಲ ಗೈಸ್. HTML ಆರಾಮ್ ಈಸಿ ಬರಿಬೋದು. CSS ಬರೀಬೇಕು. ಅಂದರೆ HTML ಬರ್ದೀನಿ. ಎದಕ್ಕೆ ಬರ್ದೀನಿ ಅಂದರೆ HTML ಈಸಿ, ಒಂದು 5 ನಿಮಿಷ 10 ನಿಮಿಷ ಬರಿಬೋದು. ಇವಾಗ ಎದಕ್ಕೆ ಬರ್ತೀನಿ ಅಂದರೆ ಇಷ್ಟವರೆಗೂ ಕೋರ್ಸ್ ಮಾಡಿದ್ದೆ. ಆ ಕೋರ್ಸ್ನ ಸ್ವಲ್ಪ ಕಂಟಿನ್ಯೂ ಮಾಡ್ಕೊಂಡು ಇವಾಗ ಕೋಡ್ ಬರ್ತಿದ್ದೀನಿ. ಅವ್ರು ಹಂಗೆ ಎಕ್ಸ್ಪ್ಲೇನ್ ಮಾಡಿದ್ರು ನಾನು ಹಂಗೆ ಕೋಡ್ ಬರ್ತಿದ್ದೀನಿ ಗೈಸ್. ಸೊ HTML ಎಲ್ಲ ಬರೀದಾಯ್ತು. CSS ಬರ್ತೀನಿ. ಅವ್ರು HTML ಅವ್ರ ಪ್ರಕಾರ ಹೇಳ್ತಾರೆ, ನಾನು ಅವ್ರ ಪ್ರಕಾರ ಬೇಡ, ನನಗೆ ಹೆಂಗೆ ಬೇಕಂಗೆ ಮಾಡ್ಕೊಂತಿದ್ದೀನಿ. ಸೊ ನನಗೆ ಹೆಂಗೆ ಬೇಕಂಗೆ CSS ಬರ್ಕೊಂತೀನಿ, ಹೆಂಗೆ ಬೇಕಂಗೆ HTML ಬರ್ಕೊಂತೀನಿ. ಲಾಸ್ಟ್ ಎಲ್ಲ ಮುಗಿದ್ಮೇಲೆ ಫೈನಲಿ ಒಂದು ವೀಡಿಯೋ ಹಾಕ್ತೀನಿ. ಓಕೆ ಗೈಸ್, ಟೈಮು 6:20 ಆಗಿದೆ. ಸೊ ಇವಾಗ ಸ್ವಲ್ಪ ಮಕ್ಕ ಫ್ರೆಶ್ ಅಪ್ ಆಗಿ ಹೋಗಿ ಒಂದು ಸ್ವಲ್ಪ ಹೊರಗೆ ತಿರುಗಾಡಿ ಬಂದು ಬರೋಣ ಗೈಸ್. ಇಲ್ಲೇ ಕೂತ್ಕೊಂಡು ಸಾಕಾಗೈತೆ. ಸೊ ತಿರುಗಾಡಿ ಬಂದು ಮತ್ತೆ ಪ್ರಾಜೆಕ್ಟ್ ಕಂಟಿನ್ಯೂ ಮಾಡೋಣ ಗೈಸ್. ಸೊ ಇವಾಗ ಡೈರೆಕ್ಟ್ HTML ಬರ್ದೀನಿ ಅಂತ ಹೇಳಿದ್ನಲ್ಲ, HTML ಬರ್ದೀನಿ. ಸೊ HTML ಏನಿದೆ ಅಂತ ತೋರಿಸ್ತೀನಿ ನೋಡಿ. ಓಕೆ, HTML ಬರ್ತಿದ್ದೀನಿ. ಸೊ ನಾನೇ ಬರ್ದಿರೋದು ಗೈಸ್ ಎಲ್ಲ. ಅವ್ರು ಹೇಳ್ಕೊಟ್ರು ನಾನು ಬರ್ದೀನಿ. ಸೊ ಇದನ್ನು ಬರ್ದೀನಲ್ಲ, ಇದಕ್ಕೆ CSS ಅಪ್ಲೈ ಮಾಡೋಣ ಗೈಸ್. ಅಂದರೆ ಸ್ಟೈಲ್ ಕೊಡೋಣ. ಇವಾಗ ಬರೀ ವೈಟ್ ಬ್ಲ್ಯಾಂಕ್ ಎಲ್ಲ ಇದೆಯಲ್ಲ, ಸೊ CSS ಅಪ್ಲೈ ಮಾಡಿ ಇದನ್ನು ಸ್ವಲ್ಪ ಚೆನ್ನಾಗಿರೋಂಗೆ ಮಾಡೋಣ ಗೈಸ್. ಓಕೆ ಗೈಸ್, ಇವಾಗ ಮಗ ತಗೊಂಡು ಫ್ರೆಶ್ ಅಪ್ ಆಗಿದ್ದಾಯಿತು, ಲೈಟಾಗಿ ಎಲ್ಲ ಆಗಿದ್ದಾಯಿತು. ಸೊ ಇವಾಗ CSS ಅಪ್ಲೈ ಮಾಡೋಣ. ಫುಲ್ ಅಲ್ಲ ಗೈಸ್, ನಾನು ಕೋರ್ಸ್ ಮಾಡಿದಂತ ಏನು ಫುಲ್ ಕಲ್ತೀನಿ ಅಂತಲ್ಲ, ಬೇಸಿಕ್ಸ್ ಕಲ್ತಿದ್ದೀನಿ. ಕಾಲೇಜಾಗಿ ಹೇಳ್ಕೊಟ್ಟಿದ್ರು ಸ್ವಲ್ಪ. ಇವಾಗ ಅದನ್ನು ಸ್ವಲ್ಪ ಇಂಪ್ರೂವ್ ಮಾಡಿ ಕಲ್ತಿದ್ದೀನಿ. ತಲೆ ಫುಲ್ ಆಗಿದೆ ಅಂತ ಗೈಸ್. ತಲೆ ಸ್ವಲ್ಪ ವೇಟ್ ಜಾಸ್ತಿ ಆಗಿರೋದು, ಒಂದು 100 grams ಜಾಸ್ತಿ ಆಗಿರ್ಬೋದು ವೇಟ್. ಯಾಕಂದ್ರೆ ಇವತ್ತು ಓದಿದ್ದು ನಾನು ಒಂದು 100 grams ಪಕ್ಕ ಜಾಸ್ತಿ ಆಗಿರುತ್ತೆ ಗೈಸ್. ಸೊ ಇವಾಗ ಏನು ಮಾಡೋಣ ಅಂದರೆ, ಏನು ಮಾಡ್ಬೇಕಪ್ಪ, ಏನೊಂದು ಮಾಡೋಣ ಗೈಸ್. CSS ಅಪ್ಲೈ ಮಾಡೋಣ ಗೈಸ್. CSS ಅಪ್ಲೈ ಸರ್ ಗೈಸ್. AI ಬಳಸ್ತೀನಿ. AI ಬಳಸಿ ಅಂತಲ್ಲ, ಇವಾಗ ಇದು ನಮ್ಮ ಫ್ರೆಂಡ್ಸ್ ನೋಡಿದ್ರೆ ಇವನು ಅನ್ಕೊಂತಾರೆ. ಫ್ರೆಂಡ್ಸ್, ನಾನು AI ಬಳಸೀನಿ, ChatGPT ಬಳಸೀನಿ, Claude AI ಬಳಸೀನಿ, ಎಲ್ಲ ಬಳಸೀನಿ. ಓಕೆನಾ? ಅದೇ ಸ್ವಲ್ಪ ನಾನು ಬರ್ತೀನಿ. ಇವತ್ತು ಮಾರ್ನಿಂಗ್ ಕೋರ್ಸ್ ಕೇಳೋದಕ್ಕೆ ನಾನು ಸ್ವಲ್ಪ ಟೈಪ್ ಮಾಡಿ ಪಕ್ಕದಾಗ ಅವ್ರ ವಿಡಿಯೋ ಇನ್ನೊಂದು ಪಕ್ಕ ನನ್ನ ವಿಡಿಯೋ ನಾನು ವಿಡಿಯೋಸ್ ಕೊಡಾಕಿ ಬರ್ತೀನಿ. ಓಕೆನಾ? ನೀವೇನು ಅನ್ಕೊಂಡ್ರೆ ಏದ ಮಾಡಿರ್ತಾನೆ ಅಂತ ಅನ್ಕೊಂಡಿರ್ತೀನಿ. ಬರ್ತೀನಿ ಗೈಸ್. ಟೈಮು 9 ಆಯಿತು. ಮೂಡೇ ಬರ್ತಿಲ್ಲ ಗೈಸ್. ಇಂಟ್ರೆಸ್ಟೇ ಬರ್ತಿಲ್ಲ ಓದೋಕ್ಕೆ. ಓಯ್ಯೋ, ಇಷ್ಟು 12 hours ಓದ್ಬೇಕಂದ್ರೆ ಭಾರಿ ಕಷ್ಟ ಐತೆ ಗೈಸ್. 24 hours ಇನ್ನು ರೂಮ್ ಚಾಲೆಂಜ್ ಮಾಡ್ಬೋದು ಗೈಸ್. 12 hours ಓದೋ ಚಾಲೆಂಜ್ ಮಾಡೋಕ್ಕಾಗಲ್ಲ ಗೈಸ್. ಫುಲ್ ಕಷ್ಟ ಐತೆ. ನಾನು ಮಾಡ್ತಿದ್ದಿಲ್ಲ ಗೈಸ್. ಮೊನ್ನೆ ಒಂದು ರೀಲ್ ಬಂದಿತ್ತು. ಅಲಕ್ ಪಾಂಡೆ ಸರ್ ಕೇಳ್ತಿದ್ರ 17 hours 17 years 17 hours ಓದೋಕೆ ಟ್ರೈ ಮಾಡಿದ್ದೆ. 18 hours 20 hours 14 hours ಅಂತ ಹೇಳ್ತಿದ್ರು ಗೈಸ್. ಸೊ ನಾನು 12 hours ಮಾಡೋಣ ಅನ್ಕೊಂಡೆ. ಓದರೆ ಗೈಸ್, ಇಟ್ಸ್ ಸಾಕು ಗೈಸ್. ಎಕ್ಸಾಮ್ ಪಾಸ್ ಆಗಿದ್ರೆ ಸಾಕಲ್ಲ, ಪಾಸ್ ಆಗ್ತೀವಿ ಬಿಡ್ರಿ. 1 night ಮುಂಚೆ ಓದ್ಮಾಡೋಣ.
ಕಷ್ಟ ಆಯ್ತು ಗೈಸ್, ಯಾರು ತಗೋಬೇಡ್ರಿ ಚಾಲೆಂಜ್. ನಾನು ತಗೊಂಡು ಸಾಕ ಅನ್ಬೋಸ್ಬಿಟ್ಟಿನಿ, ನೀವು ಯಾರು ತಗೋಬೇಡ್ರಿ. ಪ್ರಾಜೆಕ್ಟ್ ಗೈಸ್ CSS ಅಪ್ಲೈ ಮಾಡ್ತಿದ್ದೀನಿ, ಇನ್ನು ಸ್ವಲ್ಪ ಐತೆ. ವೆಬ್ಸೈಟ್ ಅಷ್ಟೇ ಗೈಸ್, HTML ಅಷ್ಟೇ, ನಾನು ಬೇರೆ ಏನು ಮಾಡಿಲ್ಲ. HTML CSS ಅಷ್ಟೇ, ಬೇರೆ ಏನು ಮಾಡಿಲ್ಲ. ಡಿಪ್ಲೊಮೆಂಟ್ ಒಂದು ಮಾಡ್ತೀನಿ, ಡಿಪ್ಲೊಮೆಂಟ್ ಮಾಡಿ ಅದು ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಸೊ ಲಿಂಕ್ ಒತ್ತಿ ನೀವು ಓಪನ್ ಮಾಡ್ಕೊಂಡು ನೋಡ್ಬೋದು ಗೈಸ್. ವರ್ಕ್ ಆಗುತ್ತಾ ವರ್ಕ್ ಆಗಲ್ಲ ಅಂತ ಲಿಂಕ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೋಡ್ಕೋಬೋದು. ಆಯ್ತು ಗೈಸ್ ಅಷ್ಟೇ. ಇವತ್ತು ಕಷ್ಟ ಆಯ್ತು ಗೈಸ್. 12 hours, ಇನ್ನು 9 ಆಗೈತೆ ಗೈಸ್. 10, 11, 10, 10, ಇನ್ನು 1 hour ಗೈಸ್. ಇನ್ನು 1 hour ಅಷ್ಟೇ ಗೈಸ್. 1 hour, 1 hour ಮುಗಿಸ್ಬಿಡ್ತೀನಿ ಗೈಸ್. ವಿಡಿಯೋ ಸ್ವಲ್ಪ ಮುಂದುವರಿಸಿ. 1.5x ಇದೆ, ಯಾಕಂದರೆ 1x ಕೇಳಿದ್ರೆ ನಿದ್ದೆ ಬಂದ್ಬಿಡ್ತು ಗೈಸ್, ಅದಕ್ಕೆ 1.5x ಇದೆ. ಸೊ ವಿಡಿಯೋ ಮುಗಿಯಕ್ಕೆ ಬಂದೈತೆ ಅವಾಗಲೇ, 1/2 hour ಐತೆ ಅಷ್ಟೇ. ಅದು ನನಗೆ ಗೊತ್ತಿದ್ದಿಲ್ಲ. ಓಕೆ ಗೈಸ್, ವಿಡಿಯೋ ಮುಗಿಸಿ ನಾನು ಇವತ್ತಿನ ವ್ಲಾಗ್ ಮುಗಿಸ್ಬಿಡ್ತೀನಿ ಗೈಸ್. ಎಡಿಟಿಂಗ್ ಮಾಡ್ಬೇಕು, ನಾವು ಜಿಗ್ಗಿ ಮಾಡ್ತೈತೆ. ಓಕೆ ಗೈಸ್, ಟೋಟಲಿ 12 hours ಕಂಪ್ಲೀಟ್ ಆಯಿತು. ಸೊ ಇವಾಗ ನಮ್ಮ ಪ್ರಾಜೆಕ್ಟ್ ರನ್ ಮಾಡಿದ್ನ ತೋರಿಸ್ತೀನಿ ನೋಡಿ. ಇದು ನನಗೆ ಸ್ವಲ್ಪ ರಿಲೇಟೆಡ್ ಪ್ರಾಜೆಕ್ಟ್ ಗೈಸ್ ಅಷ್ಟೇ ಗೈಸ್. ನೋಡಿ CSS ಹಾಕಿದ್ದೀನಿ, ಕನ್ನಡ ವ್ಲಾಗ್ಸು, ನನ್ನ ಫೋಟೋ, ಆಮೇಲೆ ಎದಕ್ಕೆ ಸಬ್ಸ್ಕ್ರೈಬ್ ಮಾಡಬೇಕು ಎಲ್ಲ ಕ್ಲಿಕ್ ನೋಡಿ ಗೈಸ್. ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ನ ಚಾನಲಿಗೆ ಹೋಗುತ್ತೆ. ಲೈಕ್ ದ ವೈ ಒಂದು ಒತ್ತಿದ್ರು ನನ್ನ ಚಾನಲಿಗೆ ಹೋಗುತ್ತೆ ಗೈಸ್. ಆಮೇಲೆ ಡೆಲಿವರ್ ಗೈಸ್, ಶೇರ್ ನಾವು ಅಂತ ಒತ್ತಿದ್ರೆ ನೀವು ಮೊಬೈಲ್ ಇರೋ ಶೇರ್ ಆಪ್ಷನ್ಗೆ ಹೋಗುತ್ತೆ. ಸೊ ನೀವು ಎಲ್ಲಿ ಯಾರಿಗೆ ಬೇಕು ಶೇರ್ ಮಾಡ್ಕೋಬೋದು. ಆಮೇಲೆ ವಾಚ್ ದ ಲೇಟೆಸ್ಟ್ ಕ್ರೇಜಿ ವೀಡಿಯೋ ಅಂತ ಒತ್ತಿದ್ರು ಚಾನಲಿಗೆ ಹೋಗುತ್ತೆ ಗೈಸ್. ನೀವು ಚಾನಲಾಗಲ್ಲಿ ಲೇಟೆಸ್ಟ್ ವೀಡಿಯೋ ನೋಡ್ಬೋದು. ಸೊ 2020 ಡೇ ಟು ಜಾನ್ CSS ಎಲ್ಲ ಅಪ್ಲೋಡ್ ಮಾಡಿ ಇಷ್ಟು ಮಾಡಿದ್ದೀನಿ ಗೈಸ್. ಇವತ್ತು ಟೋಟಲ್ ಕುತ್ಕೊಂಡು 12 hours ಆಯ್ತು ಗೈಸ್. ಅಂದರೆ ಬಳಸೀನಿ, ಬಟ್ ಕಲರ್ ಗ್ರೇಡಿಯಂಟು ಎಲ್ಲ ನಾನೇ ಹಾಕಿರೋದು ಗೈಸ್. ಇವತ್ತಿನ ಬ್ಲಾಗ್ ಮುಗಿತು ಗೈಸ್. ಗುಡ್ ನೈಟ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.